ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ ಈಗ ಹೌಸ್ಫುಲ್ ಆಗಿದೆ. ಬೆಳಗ್ಗೆಯಿಂದಲೇ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹಲವು ನಾಯಕರ ದಂಡ ಹರಿದು ಬರ್ತಾ ಇದೆ. ಶುಭಾಶಯ ಹೇಳುವಂತಹ ನೆಪದಲ್ಲಿ ಮಂತ್ರಿ ಸ್ಥಾನವನ್ನ ನೆನಪು ಮಾಡ್ತಾ ಇದ್ದಾರೆ ನಾಯಕರುಗಳು. ಎಂಬಿ ಪಾಟೀಲ್ ಅವರು, ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಅವರ ಜೊತೆಗೆ ಸಂತೋಷ್ ಲಾಡ್ ಸೇರಿದಂತೆ ಹಲವು ನಾಯಕರು ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ಶುಭಾಶಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಶುಭಾಶಯ ಹೇಳುವಂತ ನೆಪದಲ್ಲಿ ಮಂತ್ರಿ ಸ್ಥಾನದ ನೆನಪು ಮಾಡ್ತಾ ಇದ್ದಾರೆ ಈ ಎಲ್ಲ ನಾಯಕರು. ಡಿಕೆ ಶಿವಕುಮಾರ್ ಸಂಪುಟ ಸೇರೋದಕ್ಕೆ ಹಲವು ನಾಯಕರಿಂದ ಕಸರತ್ತುಗಳು ನಡೀತಾ ಇದೆ. ಸಾಕಷ್ಟು ಚಟುವಟಿಕೆಗಳು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೀತಾ ಇದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ಹಲವರು ನಾಯಕರು ಬಂದು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ, ನಿಯೋಜಿತ ಮುಖ್ಯಮಂತ್ರಿಗಳಿಗೆ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. ಈ ಮೂಲಕ ಮಂತ್ರಿ ಸ್ಥಾನದ ನೆನಪು ಮಾಡ್ತಾ ಇದ್ದಾರೆ. ಎಂಬಿ ಪಾಟೀಲ್, ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಸೇರಿದಂತೆ ಹಲವು ನಾಯಕರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇವತ್ತು ಬಂದು ಅವರಿಗೆ ಶುಭಾಶಯವನ್ನ ಹೇಳಿದ್ರು. ಮೊದಲ ಹಂತದಲ್ಲೇ ಸಂಪುಟವನ್ನ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚಟುವಟಿಕೆಗಳು, ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ 40 ವರ್ಷದ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ಹೊಸ ಕ್ಯಾಬಿನೆಟ್ನಲ್ಲಿ ಹಿರಿಯರಿಗೂ ಅವಕಾಶ ಸಿಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅರ್ಹ ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಗಣಿಗ ರವಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. 5 ಮಂದಿಗಾದ್ರೂ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ನಾವು ಆಗ್ರಹಿಸಿದ್ದೀವಿ. ಯುವಕರಿಗೆ ಅವಕಾಶವನ್ನ ಕೊಟ್ರೆ ಸರ್ಕಾರಕ್ಕೆ ಹೊಸ ಹುರುಪು ಸಿಗುತ್ತೆ. ಮೊದಲ ಬಾರಿ ಗೆದ್ದವರಿಗೆ ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನ ದರ್ಶನ್ ಧ್ರುವನಾರಾಯಣ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಪಕ್ಷ ಹೆಚ್ಚು ಬಲವಾಗಬೇಕಾದ್ರೆ ಯುವ ಶಾಸಕರು ಸಚಿವರಾಗಬೇಕು, ಯುವ ನಾಯಕರಿಗೆ ಮಣೆ ಹಾಕಬೇಕು ಅಂತ ಶಾಸಕ ಹರೀಶ್ ಗೌಡ ಅವರು ಕೂಡ ಹೇಳಿದ್ದಾರೆ. ನಾವೇನು 39 ಜನ ಸೇರಿ ಸೈನ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದೀವಿ. 5 ಜನಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ಈಗ ಇದರಲ್ಲೂ ಭಾಳ ಟ್ಯಾಲೆಂಟು, ದಕ್ಷವಾಗಿ ಆಡಳಿತ ನಡೆಸುವಂಥ ನಮ್ಮ ಚನ್ನಗಿರಿ ಶಾಸಕ ಶಿವಗಂಗಾ ಇದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ಅಂತ ರಿಪಬ್ಲಿಕನ್ ಬಳ್ಳಾರಿಯನ್ನು ಭೇದಿಸಿ ಒಬ್ಬ 30 ವರ್ಷದ ಯುವಕ MLA ಆಗಿ ಇವತ್ತು ಇಡೀ ರಾಜ್ಯ ನೋಡೋ ಕೆಲಸ ಮಾಡ್ತಾ ಇದ್ದಾನೆ. ಭರತ್ ರೆಡ್ಡಿ ಆಗಲಿ, ನಮ್ಮ ಪೋಸ್ಟಲ್ಲಿಂದ ಅಶೋಕ್ ರೈ ಆಗಲಿ, ಈ ಥರ ಒಂದು 5 ಜನಕ್ಕೆ ದಕ್ಷ ಯಾರು ಇದ್ದಾರೆ ಅವರು ಕೊಡಲಿ, ನನಗಂತೂ ಬೇಡ. ಸಿದ್ದರಾಮಯ್ಯ ಸಾಹೇಬರನ್ನೇ ಬದಲಾವಣೆ ಮಾಡಿದ ನಂತರ ಯುವಕರುಗಳಿಗೆ ಅವಕಾಶವನ್ನು ಕೊಡಬೇಕು. ಮೊದಲನೇ ಬಾರಿ ಗೆದ್ದಿರುವಂಥವ್ರು, ಎರಡನೇ ಬಾರಿ ಗೆದ್ದಿರುವಂಥವ್ರು, 3ನೇ ಬಾರಿ ಗೆದ್ದಿರುವಂಥವ್ರು ಶಾಸಕರುಗಳು, ಮಂತ್ರಿಗಳಾಗದೆ ಸುಮಾರು ಜನ ಯುವಕರುಗಳಿದ್ದಾರೆ. ಈ ಪಕ್ಷ ಸಂಘಟನೆ ಆಗಬೇಕು ಮತ್ತು ಬಲಗೊಳ್ಳಬೇಕು ಅಂತ ಅಂದರೆ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು, ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಕೋರ್ಕೊಳ್ತಾ ಇದ್ದೀವಿ. ಯಾರು ಸೀನಿಯರ್ಸ್ಗಳಿರ್ತಾರೆ ಆ ಸಮುದಾಯದಲ್ಲಿ ಅಂಥವ್ರನ್ನ ತೆಗೆದು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಇನ್ನೂ 25ರಿಂದ 30 ವರ್ಷ ಪಕ್ಷವನ್ನು ಸಂಘಟನೆ ಮಾಡುವಂಥ ಶಕ್ತಿಯನ್ನು ಬೆಳೆಸುವಂಥ ಯುವಕರುಗಳಿಗೆ ನೀವು ಅವಕಾಶವನ್ನು ಮಾಡಿಕೊಟ್ರೆ ಪಕ್ಷ ಸಂಘಟನೆ ಮತ್ತು ಒಗ್ಗಟ್ಟಿಂದ ಇರೋದಕ್ಕೆ ಎಲ್ಲ ಥರದ ಅವಕಾಶಗಳು ಇರ್ತಿದೆ ಅಂತ ಅನ್ನೋದು ನಮ್ಮ ಅನಿಸಿಕೆ ಅಂತ. ಹೊಸದಾಗಿ ರಚನೆ ಆಗಿರುವಂಥ ಸಚಿವ ಸಂಪುಟದಲ್ಲಿ ಹೊಸೊಬ್ಬರಿಗೆ, ಹೊಸ ಮುಖಂಡರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಹೊಸ ಉಡುಪು ಬಂದಂಗೆ ಆಗ್ತದೆ ಮತ್ತು ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗ್ತದೆ. ಸೆಕೆಂಡ್ ಲೈನ್ ಆಫ್ ಲೀಡರ್ಸನ್ನು ಬೆಳೆಸೋದು ಕೂಡ ಆಗ್ತದೆ, ಮುನ್ನೆಲೆಗೆ ತಂದಂಗೆ ಆಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ಡಿಕೆ ಶಿವಕುಮಾರ್ ಅವರ ನಿವಾಸ ಬೆಳಗಿನಿಂದಲೂ ಕೂಡ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ಯಾರ್ಯಾರು ಬರ್ತಾ ಇದ್ದಾರೆ, ಏನೇನು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ಡಿಕೆ ಶಿವಕುಮಾರ್ ನಿವಾಸ ಯಾವ ರೀತಿ ಕಂಡು ಬರ್ತಾ ಇದೆ? ಮಧುಕರ್,
ನಿನ್ನೆ ಅಷ್ಟೇ ನಡೆದಂಥ ಶಾಸಕಾಂಗ ಪಕ್ಷ ಸಭೆಯಲ್ಲಿ ನೂತನ ನಾಯಕರಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗ್ತಿದ್ದ ಹಾಗೆಯೇ ಸಹಜವಾಗಿ ಶಕ್ತಿ ಕೇಂದ್ರ ಡಿ ಕೆ ಶಿವಕುಮಾರ್ ನಿವಾಸ ಅಂದರೂ ಕೂಡ ತಪ್ಪಾಗಲಾರದು. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಒಂದು ದೊಡ್ಡ ಮಟ್ಟದ ಸಂಭ್ರಮ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಕಾಣ್ತಾ ಇದೆ. ಯಾಕೆಂತಂದರೆ ಸಚಿವರು ಆಗ್ತಕ್ಕಂಥವ್ರು ಅವಕಾಶ ಕೊಡಬೇಕು ಅಂತ ಡಿಮಾಂಡ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈಗಾಗಲೇ ಶಿವಕುಮಾರ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥ ಒಂದೇ ನಮಗೆ ಅವಕಾಶ ಕೊಡಬೇಕು, ಹಿರಿಯರನ್ನ ಅವಕಾಶ ಕೊಡಬೇಕು ಅಂತ 3-4 ಬಾರಿ ಗೆದ್ದಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಹೊಸದಾಗಿ ಗೆದ್ದಿರ್ತಕ್ಕಂಥವ್ರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಬಂದು ಅಭಿನಂದನೆ ಸಲ್ಲಿಸೋ ಜೊತೆಗೇ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥವ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ನಾಯಕರುಗಳು, ಅಭಿಮಾನಿಗಳು ಮತ್ತು ಪಕ್ಷದ ಪದಾಧಿಕಾರಿ ಎಲ್ಲರೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಾಗೆ ಸರ್ಕಸ್ ಆರಂಭಗೊಂಡಿದ್ದು ದೆಹಲಿಗೆ ಹೋದ ನಂತರದಲ್ಲಿ ಅವರು ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದ್ರೆ ದೆಹಲಿಯ ನಾಯಕರ ಚರ್ಚೆ ಮಾಡಿದ ಬಳಿಕ ಅಂತಿಮ ನಿರ್ಧಾರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವರಿಷ್ಠರ ಒಂದು ಸೂಚನೆ ಮೇರೆಗೆ ದೆಹಲಿಯಲ್ಲಿ ವರಿಷ್ಠರು ಕೊಡ್ತಕ್ಕಂಥ ಸಲಹೆ ಸೂಚನೆ ಆಧರಿಸಿ ಸಚಿವ ಸಂಪುಟವನ್ನು ರಚನೆ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿದ್ರು ಕೂಡ ಸಚಿವ ಸಂಪುಟ ರಚನೆ ಮಾಡ್ತಕ್ಕಂಥ, ಮುಖ್ಯವಾಗಿ ಅದರಲ್ಲಿ DCM ಇರಬೇಕಾ ಬೇಡವಾ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ಇನ್ನು 2-3 ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಫೈನಲೈಸ್ ಮಾಡ್ತಾರೆ. 3ನೇ ತಾರೀಕು ಅಧಿಕೃತವಾಗಿ 4 ಗಂಟೆ 5 ನಿಮಿಷಕ್ಕೆ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಮಧುಕರ್, ಓಕೆ, ಧನ್ಯವಾದ ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.